1800 ಎಕರೆ ಸರ್ಕಾರಿ ಜಮೀನಿದೆ. ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡುವಂತ ಒಂದು ವರದಿ ಕೊಟ್ಟಿದ್ದಾರೆ. ನೀವೇನಾದ್ರು ಕುಮಾರಸ್ವಾಮಿ ಅವರ ಮಾತಾಡ್ತೀರಾ? ಕೇಂದ್ರದ ಒಂದು ಯೋಜನೆ ನಮ್ಮ ಅಣ್ಣ ಜೊತೆ ನಾನು ಮಾತಾಡೋಕೇನ ನಮ್ಮ ಅಣ್ಣ ಜೊತೆ ನಾನು ಯಾವಾಗಲೂ ರೆಡಿ ಕಡೆ ಹಂಗೇನೆ ನಾನು ಹೊಡೆದಾಗ್ಬಿಟ್ಟಿದ್ದಾರ ಕಿತ್ತಾಡಿದ ಚೆನ್ನಾಗಿದೆ ಕಡೆ ಮಾತಾಡ್ತಾರೆ ನೋಡಯ್ಯ. ನಾವು ಬೆಳೆದ ಮೇಲೆ ನಾವು ನಮ್ಮ ಸಂಬಂಧಗಳು ನಮ್ಮ ರಾಜಕಾರಣದ ತೀರ್ಮಾನಗಳೇ ಬೇರೆ ಇರ್ಬೋದು, ವಿಶ್ವಾಸಕ್ಕೆ ಕೊರತೆ ಇರೋದಿಲ್ವಲ್ಲ. ಅಣ್ಣ ತಮ್ಮದಿರೇ ಕಿತ್ತಾಡ್ತಾರೆ, ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಹಂಗಾರೆ ನೀವು ಅವ್ನ ಮದುವೆ ಹೋಗಿಲ್ವಾ, ಅವ್ನು ಇವ್ನ ಮದುವೆ ಹೋಗಿಲ್ವಾ, ನಿಂತ್ಗೆ ಕಾರ್ಯ ಮಾಡೋಕಿಲ್ವಾ? ಹಂಗೆ ನಾವು ಕಣಯ್ಯ 1800 ಎಕರೆ ಸರ್ಕಾರಿ ಜಮೀನಿದೆ. ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡುವಂತ ಒಂದು ವರದಿ ಕೊಟ್ಟಿದ್ದಾರೆ. ನೀವೇನಾದ್ರು ಕುಮಾರಸ್ವಾಮಿ ಅವರ ಮಾತಾಡ್ತೀರಾ? ಕೇಂದ್ರದ ಒಂದು ಯೋಜನೆ ನಮ್ಮ ಅಣ್ಣ ಜೊತೆ ನಾನು ಮಾತಾಡೋಕೇನ ನಮ್ಮ ಅಣ್ಣ ಜೊತೆ ನಾನು ಯಾವಾಗಲೂ ರೆಡಿ ಕಡೆ ಹಂಗೇನೆ ನಾನು ಹೊಡೆದಾಗ್ಬಿಟ್ಟಿದ್ದಾರ ಕಿತ್ತಾಡಿದ ಚೆನ್ನಾಗಿದೆ ಕಡೆ ಮಾತಾಡ್ತಾರೆ ನೋಡಯ್ಯ. ನಾವು ಬೆಳೆದ ಮೇಲೆ ನಾವು ನಮ್ಮ ಸಂಬಂಧಗಳು ನಮ್ಮ ರಾಜಕಾರಣದ ತೀರ್ಮಾನಗಳೇ ಬೇರೆ ಇರ್ಬೋದು, ವಿಶ್ವಾಸಕ್ಕೆ ಕೊರತೆ ಇರೋದಿಲ್ವಲ್ಲ. ಅಣ್ಣ ತಮ್ಮದಿರೇ ಕಿತ್ತಾಡ್ತಾರೆ, ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಹಂಗಾರೆ ನೀವು ಅವ್ನ ಮದುವೆ ಹೋಗಿಲ್ವಾ, ಅವ್ನು ಇವ್ನ ಮದುವೆ ಹೋಗಿಲ್ವಾ, ನಿಂತ್ಗೆ ಕಾರ್ಯ ಮಾಡೋಕಿಲ್ವಾ? ಹಂಗೆ ನಾವು ಕಣಯ್ಯ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.